ಏನು ಮಾಡತ್ತಿ ಮಮ್ಮಿ? ಫಸ್ಟಿಗೆ ಎಲ್ಲರಿಗೂ ನನ್ನ ಫ್ರೆಂಡ್ಸಿಗೆ ಗುಡ್ ಮಾರ್ನಿಂಗ್ ರೀ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನೈತೆ ಅಂತ ಹೇಳಿ ನೋಡೋಣ ರೀ. ಈಗ ನಮ್ಮ ಮಾರಿ ಪೈ ಕೇಳಕತ್ತ ಏನು ಮಾಡಕತ್ತಿ ಮಮ್ಮಿ ಅಂತಂದು. ನಮ್ಮ ಗಿಡದೊಳಗಿನ ಹೂರು ಇವ್ರು ಪುಪ್ಪರ ಮನೆ ಕಡೆ ಇದ್ರಿ, ಅದು ಗಿಡ ಹಚ್ಚಿದ್ರಿ ಅವರು. ಅವು ಸಣ್ಣ ಸಣ್ಣ ಗಿಡ ಹುಟ್ಟಿದ್ರಿ ಅಲ್ಲಿ, ಅದು ತೊಗೊಂಬಂದು ಹಚ್ಚಿದ್ದು ಎಂಥ ಮರ ಆಗೈತೆ ನೋಡ್ರಿ. ಈಗ ಅದು ದೊಡ್ಡ ಹಬ್ಕೊಂಬಿಟ್ಟೈತ್ರಿ ಅದೆಲ್ಲ. ಅದ್ರೊಳಗೆ ಡೈಲಿ ಬಿಡಿಸ್ಕೊಂಡ್ರೆ ಡೈಲಿ ಇಷ್ಟು ಹೂ ಸಿಗ್ತಾವನ್ರಿ. ಇಲ್ಲೊಂದು ಮಲ್ಲಿಗೆ ಅಂಟು ಹಚ್ಚಿವ್ರಿ ಇದ್ರೊಳಗೆ ಹಾಕಿ ಸೋರ್ತಂತಂದು ಅದ್ರ ಮಣ್ಣು ಹಾಕಿ ಹಚ್ಚಿವಿ. ಅದ್ರಾಗ ಇಷ್ಟು ಹೋಗ್ಬಿಟ್ಟವು. ಓಣಿ ತುಂಬಾಗೆಲ್ಲ ಓಡಾಕತ್ತವ್ರಿ ಗಾಳಿಗೆ ಹೂ. ಈ ಹುಡುಗರಿಗೆ ಹರಿರಿ ಹರಿರಿ ಅಂದ್ರೆ ಹರಿಲೇ ಇಲ್ರಿ ಇವು. ಅಲ್ಲೊಂದಿಷ್ಟು ಹರಿದೈತಿ ಇದ್ರಾಗ ಫ್ರಿಜ್ನೊಳಗೆ ಅದಾವ್ರಿಪ್ಪ ಇನ್ನ. ನಿನ್ನೇನು ಮೊನ್ನೆ ಹರಿದಿದ್ವು ಹಂಗೆ ಇಟ್ಟಿನಿ. ಅದಕ್ಕೆ ಈ ಪೋಣ್ಸ್ ಇಟ್ಟರೆ ಇಲ್ಲ ಅವ್ರ ಇಟ್ಕೊತಾರೆ, ಇಲ್ಲ ನಾನ್ರ ಹಾಕೊಳಕ್ಕೆ ಬರೈತಿ ಅಂತಂದು ಬೆಳಿಗ್ಗೆ ಎದ್ದು ಹಾಕಾಕತ್ತೀನಿ ನಾನು. ನಮ್ಮ ಬೇಕು ಒಂದು ಸುಲಿಸ್ತಾವಲ್ರಿ, ಮತ್ತು ಚಿಲ್ಲಾಪಿಲ್ಲಿ ಮಾಡಿಬಿಡ್ತಾವೇನು, ಅದಕ್ಕೆ ಪೊಣ್ಸಾಗ್ತೀನಿ ನೋಡಾರಿಪ್ಪ ನಾನು. ಚಲೋ ದುಡ್ಡು. ಚಾ ಮಾಡಿದೆ. ನಾನು ತರಗಾಕದೆಲ್ಲ ಹೋಗಿ ಬಂದೆ ರೀ. ಮತ್ತು ಬೆಳಿಗ್ಗೆ ಕುರಾನ್ ಅದೆಲ್ಲ ಓದ್ಬಿಡ್ತೀನಿ ನಾನು ಬೆಳಿಗ್ಗೆ. ಮತ್ತು ಮಧ್ಯಾಹ್ನದೆಲ್ಲ ಅಂದ್ರೆ ಸ್ವಲ್ಪ ಓಡಾಡೋದು ಅದು ಜಾಸ್ತಿ ಆಗ್ಬಿಡ್ರಿ ನಂದು, ಅಲ್ಲಿ ಇಲ್ಲೇ. ಹಾಗಾಗಿ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಬಂದು ಕುರಾನ್ ಓದಿರಿ ಚಲೋ ಅನ್ಸಂಗಿಲ್ಲ. ಸಂಜೆ ಮುಂದೆ ಓದ್ತಿದ್ದೆ ಎಲ್ಲ ತಂದ್ರೆ ನಾನು ರೀ. ಹಾಗಾಗಿ ಈಗ ಏನಿಲ್ಲ ರೀ, ಬೆಳಿಗ್ಗೆ ಜಳಕ ಮಾಡಿದ ತಕ್ಷಣ ಮೊದಲು ಕುರಾನ್ ಓದಿ ಆಮೇಲೆ ಕಡೆ ದೇವ್ರ ದೀಪ ಅದು ಹಚ್ಚಿಬಿಡ್ತೀನಿ ರೀ. ಅದು ಕೆಲಸ ಮುಗಿದ ಮೇಲೆ ಮುಂದಿನ ಕೆಲಸ ರೀ ನಂದು. ಅಲ್ಲಿ ಮಟ್ಟ ನಾನು ಏನು ಮಾಡೋಂಗಿಲ್ಲ ನೋಡ್ರಿ ನಂದು ಕೆಲಸ ಮುಗಿಯೋವರೆಗೂ. ಅದು ಆಮೇಲೆ ಏನಿದ್ರೆ ಚಾ ಆಯ್ತು ಅದಾಯ್ತು ಇದಾಯ್ತೆಲ್ಲ ಮುಂದಿನ ಕೆಲಸ ನಂದು. ನೋಡ ಎಷ್ಟಕ್ಕಂದ ಚಂದದ ನೋಡ. ಗುತ್ತೆ ಕಟ್ಟಿದೆ ನಾನು, ಗುತ್ತೆ ಕಟ್ತಿ. 4 ಹೂ ಹಾಕಿ ಮಸ್ತ್ ಆಗೈತಿ. ಚಡ್ಡಿ ಬಚ್ಚಿಟ್ಟು ಅವಲ್ವಾ ನೀನು ಹಾಕೋ ಸಂಜೆ ಮುಂದೆ ಚಂದ ಕಾಣ್ತೈತಿ. ನೀನು ಹಾಕೋ ಎಲ್ಲರಿ ಚಂದಕ್ಕ ಹೂ ಚಲೋ ಕಾಣಂಗಿಲ್ಲ. ನಮ್ಮ ಥಂಡಿ ಬಿಟ್ಬಿಟ್ಟೆ ನೋಡಿ ಯಾಕ ಮತ್ತೀಗ ದುನ್ಯಾ ಥಂಡಿ. 4-5 ದಿನ ಬಿಸಿಲು ಅಂತ ಈಗ ಬ್ಯಾಸ್ಗಿ. ಇದು ಬಂತಂದ್ರ ಏನದು ಶಿವರಾತ್ರಿ ಬಂತಂದ್ರೆ ಶಿವ ಅನ್ನೋಷ್ಟು ಬಿಸಿಲು ಇರುತ್ತಂತೆ. ದಾದಿ ಹೇಳತ್ತಾರ ಇಲ್ಲ ಈಗ ಯುಗಾದಿ ಅಮಾಸಿಗೆ ಮಳಿ ಸ್ಟಾರ್ಟ್ ಆಕವಂತೀವಿ. ಮತ್ತ ಹೊಸಮಳಿ ಶಿವರಾತ್ರಿ ಹೊತ್ತಂದ್ರೆ ಯುಗಾದಿ ಅಮಾಸಿ ಬರತ್ತೆ. ಯುಗಾದಿ ಅಮಾಸಿ ಹೊಸಮಳಿ ಕೂಡ್ತಾವು. ಮಳಿ ಅದಾವಂತ, ಜಗ್ಗಿ ಮಳಿ ಅದಾವಂತ. ಏನ್ ಮಾಡೋದು, ಯಾವ್ದು ಬ್ಯಾಸ್ಗೆ ಯಾವ್ದು ಮಳೆಗಾಲ ಯಾವ್ದು ಚಳಿಗಾಲ ಗೊತ್ತಾಗ್ತ. ಮನೆ ನೋಡಿದ್ರೆ ಚಳಿಗಾಲದೊಳಗೆ ಮಳಿ ಬಂತು. 3 ದಿನ ಬಂತು ಕಂಟಿನ್ಯೂ ರಾತ್ರಿ ಮಳಿ ಬಂತು. ಏನು ಮಾಡೋಕ್ಕಾಗಲ್ಲ. ಅದು ಹೇಳ್ತಾರೆ ಕಾಲು ಕೆಟ್ಟಲ್ಲಿ ನಿಮ್ಮ ತಲೆ ಕೆಟ್ಟಕ್ಕಂತಂದು ಹಾಡು ಮಾಡಿಲ್ಲ ಯಾರ. ಅದ್ರ ತಕ್ಕಂಗೆ ಅದು ಹೋಗ್ತಿರ್ತೈತಿ. ನಾವು ಹಂಗಾತ್ ಹಿಂಗಾತ್ ಅನ್ಕೊಂತ ಕುಂದ್ರದು. ಸ್ವಲ್ಪ ಚಾ ಕೊಡ್ವಾ ಕುಡಿಯೋಣ. ಅಮ್ಮಗ ಚಾ ಕೊಡ್ಬೇಕ್ರಿ. ಅಮ್ಮ ಮತ್ತು ಇದ್ರದ್ದು ವಿಡಿಯೋನ ಹಾಕಿಸ್ಕೊಂಡಾರಿ. ಮಣ್ಣಿನ್ಲಿಂತ ಆತ್ರಿ ಅವು. ನಮಗೆ ವಿಡಿಯೋ ಸಿಕ್ಕಿದ್ದಿಲ್ರಿ ಅವು. ಈ ಹುಡುಗರು ವಿಡಿಯೋನೇ ಇಲ್ಲ ನಾವು. ಯಾಕೆ ಇರಲ್ಲ ಬಿಡ, ವಿಡಿಯೋ ಇರ್ತಾವ ಅಂತಿದ್ದೆ ನಾನು. ಈ ಬೆಂಗಳೂರದ ರೀ ನಮ್ಮ ನಾಗಶ್ರೀ ಮದುವೆದಾರಿ ಇದು. ನೀವೈತೆ ಮೇಡಮ್ ಅವ್ರು ನೋಡಿ ಮಾಲೇಶ್ ಕಾಣತ್ತಾರ್ರಿ ಸೀರೆ ಉಟ್ಕೊಂಡು. ಸರ್ ಪಂಚಿ ಇದನ್ನ ಉಟ್ಕೊಂಡಾರ್ರಿ. ನೋಡ್ರಿ ಮಸ್ತ್ ಮಾಡಿದ್ರು ಬಿಡು ಮದುವೆಯವರು. ಹೆಂಗಿಟ್ಟಾರಲ್ಲ ಅವ್ರು. ಗೊಂಬೆ ಅವೆಲ್ಲ ನೋಡಲ್ಲ ಮುಂದೆ. ಎಷ್ಟು ಥರದ್ದೆಲ್ಲ ಇಟ್ಟಾರ ನೋಡೋರು. ನಮ್ಮ ಆಸಿಪ್ಪ ಕೇಳಕತ್ತಾರ ನೀವು ಇಲ್ಲಲ್ಲ ಅಂತ. ನೀವು ಇಲ್ಲಲ್ಲ ಆಸಿಪ್ಪ ಕೂತ್ಕೊಂಡಿದ್ರಿ ನೀವು. ಮತ್ತು ನಾನು ವಿಡಿಯೋ ಹಿಡಿಯಾಕತ್ತಿದ್ದೆ, ಹಂಗೆ ವಿಡಿಯೋ ಮಾಡತ್ತಿದ್ದೆ ನಾನು. ಫುಲ್ಲು ವಿಡಿಯೋ ನಾನು ಅಂತ. ಮದುವೆ ಅದಾವ ನೋಡ್ರಿ ಫ್ರೆಂಡ್ಸ, ಬೆಂಗಳೂರಾಗಿನ ಮದುವೆ ಫುಲ್ಲು ವೈರಲ್ ವಿಡಿಯೋ ರೀ. ನಾನು ಅಷ್ಟು ಮದುವೆ ನಮ್ಮ ನಾಗಶ್ರೀ ಮದುವೆ ಅಷ್ಟು ನೋಡ್ರಿ. ಸುಧೀರ್ ಸರ್ ದೊಡ್ಡ ಸೀರೆ ಅವರು ಕೆಂಪು ಸೀರೆ ಉಟ್ಟಾರಲ್ರಿ ಅವರು. ಮದುವೆ ಆಗಿದ ಮೇಲೆ ಊಟ ರೀ ಇದು. ಬಾಳೆ ಎಲೆ ಊಟ ರೀ ಇದು. ಮಿರ್ಚಿ, ಹೋಳ್ಗಿ ಊಟ, ಹೋಳ್ಗಿದು ಮತ್ತು ಸ್ವೀಟು ಎಲ್ಲ, ತುಪ್ಪ. ಮೇಡಮ್ ಅವ್ರು ಬಂದು ಹೇಳ್ತಾರಲ್ಲಿ ನೀಡೋರ್ಗೆ ರೀ, ಅದು ಊಟ ಕೊಡೋರಿಗೆ ನಮ್ಮ ಮಂದಿದು ಅಂತೇಳಿ ಅಂತ. ಎಲ್ಲರ ಪರಿಚಯ ಅವಾಗಿಂತ ನಮಗೆ ಅಷ್ಟ್ರು. ಒಂದ್ ಥರನ 2 ಥರನ ಅದು 16 ಥರ ಇತ್ತು ಇವ. ನೀನಾಕಿ ನಮ್ಮ ಮಾರಿಪ್ಪ ನೋಡ್ರಲ್ಲಿ. ಪಟೋಲ ಡ್ರೆಸ್ ಹಾಕೊಂಡಿರೋ ಅಂದಿದ್ರನ. ಅವ್ರಂತ ಫುಲ್ ನಮ್ ಜೋಡಿ ಇದು. ನಮ್ ರೂಮ್ ಬಾಜುನ ರೂಮ್ ಇತ್ತಲ್ಲ.
ಫ್ರೀ ಆಗಿಬಿಟ್ಟಿದ್ರು ನಮ್ಮ ಜೊತೆ ಅವರು ಫುಲ್ ನಮ್ಮ ಜೊತೆ ಫ್ರೀ ಆಗಿಬಿಟ್ಟಿದ್ರು ಅವರು. ನನ್ನ ಡ್ರೆಸ್ ನೋಡಿ ಹಂಗಂದಿದ್ರು ಅವ್ರು. ನಮ್ಮಮ್ಮನ ಸ್ವಲ್ಪ ಇಷ್ಟೆಲ್ಲ ಇವಾಗ ಪಾಪ ಮತ್ತೊಂದು 2 ವರ್ಷ ಅದ್ರಾಗ ಇದಾದ್ರ ಅಮ್ಮ ಇಲ್ಲ ತಂದ್ರೆ ಮ್ಯಾಗ ಹತ್ತದಂದ್ರೆ ಮ್ಯಾಗ ಹತ್ತದ ಕೆಳಗೆ ಹತ್ತದ ಕೆಳಗೆ ಅದ ಅಮ್ಮ ಒಂಥರ ಹುರುಪಿದ್ದಂಗೆ ಆಗ್ಬಿಟ್ಟಲ್ಲಿ. ಅಲ್ಲಿ ಹೋಗಿದ್ದು ಬೆಂಗಳೂರಿಗೆ. ಬೆಂಗಳೂರು ನೋಡಿದ್ದ ನಮ್ಮ ನಿವೇದಿತಾ ಮೇಡಮ್ ಇದ್ದ ನೋಡಮ್ಮ. ನಾನು ನೋಡಿದ್ದಿಲ್ಲಮ್ಮ. ನೀವು ನೋಡಿದ್ರಿ, ನಾನು ನೋಡಿದ್ದಿಲ್ಲಮ್ಮ. ಅಮ್ಮ ನೋಡ್ರಿ ಹಿಡಿದೋಗಿ ನಾನು ನಮ್ಮ ಸೊಪ್ಪು ರೇಖೆ ಅದನ್ನ ಹೇಳಿ ನೋಡ್ರಿ ಹಿಡಿದ ಒಂದು ತಾಸು 2 ತಾಸು ರೆಸ್ಟ್ ಮಾಡ್ದಂತ ರಾತ್ರಿಗೆ ಇದು ಗಂಡಿನ ಕಡೆ ಎಲ್ಲ ಗಂಡಿನವ್ರ ಕಡೆ ಅಂತ ಅದು ನಮ್ಮ ಮೇಡಮ್ ಅವರ ಮಾಡಿಸಿದ್ದದು. ನಾ ಹಂಗೆ ಹೇಳಿನಲ್ಲ. ಆಮೇಲೆ ನಮ್ಮ ಮೇಡಮ್ ಅವ್ರು ಹೇಳಿದ್ರು ಇಲ್ಲ ರೀ ನಾವೇನೇ ಮಾಡಿಸಿದ್ದದು ಅಂತಂದು. ನಾವೇ ಮಾಡಿಸಿದ್ದು ನಮ್ಮ ಕಡೆಯಿಂತ ಮಾಡಿಸಿದ್ದದು ಫಂಕ್ಷನ್ ಎಲ್ಲ ಅಂತಂದು. ನಮ್ಮ ರೇಷ್ಮಾ ಅಪ್ಪರೇ ಈಗ ನಾವಿಬ್ರು ಬಂದ್ರಿ. ಇಷ್ಟ ನಮ್ಮ ಸೊಪ್ಪೆ ಇದ್ದರೆ ಅಲ್ಲಿ ಮಡಿ ಅಯ್ಯ ನನ್ನ ಚಸ್ಮಾ ಬೇರೆ ನಿಂದೆಲ್ಲ ಚಸ್ಮಾ ಅಂತ ಅಮ್ಮ. ಅವಾಗಿನ ಚಸ್ಮಾ ಬಂದಿಲ್ಲ ನನಗೆ. ಸೀರಿದ ಅಮ್ಮ ಹುಟ್ಟಿದ್ದು. ನಮಗೆ ಮಿಕ್ಸಿ ಕೊಡ್ಸೋಗಿದ್ರಿಪ್ಪ ಚಲೋದು. ಈಗ ಅದನ್ನ ಉಪಯೋಗಿಸಾಕತ್ತಿ ನೋಡ್ರಿ. ನಾವು ಅವ್ರು ಕೊಡ್ಸಿದ್ ಮಿಕ್ಸಿ ರೀ ಮತ್ತು ಟಿಕೆಟ್ ಎಲ್ಲ ತೆಗ್ಸಿದ್ರಿ ನಮ್ಗೆ ಟ್ರೈನಿಂದ ಹೋಗಾಕ ಅಷ್ಟ್ರಿಗೂ. ಆಮೇಲೆ ನಮ್ಮ ಮೇಡಮ್ ಅವ್ರು ಹೇಳ್ಯಾರ ಅದನ್ನ ಹಂಗೆ ಹೇಳಿದ್ದು. ಇಲ್ಲ ರೀ ನಾವೇ ಮಾಡಿಸಿದ್ದೆಲ್ಲ ಸಾಯಂಕಾಲದ್ದು ಫಂಕ್ಷನ್ ಅಂತಂದು. ಅದೋ ನೋಡ್ರಿ ಫ್ರೆಂಡ್ಸ್ ಹಿಂದಿನ ವಿಡಿಯೋ ಎಲ್ಲ ನೋಡ್ರಿ. ಕಮೆಂಟ್ ಮಾಡ್ರಿ ನನಗೆ ಯಾರು ನೋಡಾಕತ್ತೀರಿ. ಮತ್ತೆ ಈಗ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಹೆಂಗೆ ಬಂದವು ವಿಡಿಯೋ ಅಂತ ಹೇಳಂದ್ರಿ. ಮತ್ತು ನಮ್ಮ ಮೇಡಮ್ ಅವರೆಲ್ಲ ಇದು ನಮಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಅದೆಲ್ಲ ಐತೆ ನೋಡ್ರಿ ಆ ವಿಡಿಯೋದೊಳಗೆ. ಇವೆಲ್ಲ ವಿಡಿಯೋ ಒಳಗೆ ನಾವು ನೋಡೇ ಇಲ್ಲ ರೀ ಇವನ್ನ. ಇವಾಗ ಟಿವಿ ಬಂದ್ಮೇಲೆ ನಾವು ನಮ್ಮ ವಿಡಿಯೋ ನೋಡಾಕತ್ತಿಲ್ಲ ಅಂತ ನಮ್ಗೆ ಗೊತ್ತೇ ಇಲ್ಲ ವಿಡಿಯೋ ಹೆಂಗೆ ಬಂದವು ನಮ್ಮ ವಿಡಿಯೋ ಅಂತ ಅನ್ನೋದು ಗೊತ್ತೇ ಇದ್ದಿಲ್ಲ ನಮಗೆ. ನಾವು ಮತ್ತು ಸಾಯಂಕಾಲ ರೀ ಇದು ಮಧ್ಯಾಹ್ನ ಊಟದೆಲ್ಲ ಹೋಗಿದ್ದು ಊಟ ಮುಗಿತ್ರಿ. ಸಾಯಂಕಾಲ ನೋಡ್ರಿ ಸ್ನ್ಯಾಕ್ಸ್ ರೀ ಅಷ್ಟು ನೋಡ್ರಿ ಎಷ್ಟು ಥರ ಅದಾವ್ರಿ ಸಾಯಂಕಾಲದ ರೀ. ಎಲ್ಲ ಥರದ ಜ್ಯೂಸ್ ಅವು ಎಲ್ಲ ರೀ ನೋಡ್ರಿ. ನಮ್ಮ ಮನೆಯವ್ರು ಸುಧೀರ್ ಸರ್ ದೊಡ್ಡ ಮಗ ನೋಡ್ರಿ ಇವ್ರು. ಎಷ್ಟು ಚಂದ ಮಾತಾಡ್ಸಿದ್ರಿಪ್ಪ ನಮ್ಮ ಜೋಡಿಯವರು ನೋಡ್ರಿ. ಅಷ್ಟು ಚಂದ ನಿವೇದಿತಾ ಮೇಡಮ್ ಅವ್ರು ಫೋನ್ ಹಚ್ಚಾರಿ. ಭಾಳ ಅಂದ್ರೆ ಹಚ್ತಾರೆ ಅವ್ರು. ಡೈಲಿ ಇರೋದ್ರಿ ಫೋನ್ ನಮ್ಮ ನಿವೇದಿತಾ ಮೇಡಮ್ ಅವ್ರ ಜೋಡಿ. ನಮ್ಮದು 2 ದಿನ ಬಿಟ್ರೆ ಭಾಳ ದಿನ ಆಕೈತ್ರಿ. 3 ದಿನ ಬಿಟ್ರೆ ಅಂಕರ್ ಅಯ್ಯೋ ವರ್ಷಾನ್ಗಟ್ಟಲೆ ಕಳ್ಕೊಂಬಿಟ್ವಿ ನಾನು. ಹಂಗೆ ಅಷ್ಟು ನಾವು ಅಂದ್ರೆ ಅಷ್ಟು ಇದಾಗ್ಬಿಟ್ಟಿವ್ರಿಪ್ಪ. ನಾವು ಒಂದು ಅಕ್ಕ ತಂಗಿಯರು ಕೂಡ ಇರ್ತಾರೋ ಇಲ್ಲ ಅಷ್ಟು ಅನನ್ಯವಾಗಿ ಹಂಗೆ ನಮಗೆ ಇದಾಗ್ಬಿಟ್ರಿ ಅವರು. ಭಾಳ ಅಂದ್ರೆ ಭಾಳ ಖುಷಿಪಟ್ರು. ಮತ್ತು ಅವ್ರಲಿಂದ ನಾವು ಡಬಲ್ ಖುಷಿ ಪಟ್ಟಿವಲ್ರಿ. ಯಾರು ಮಾಡ್ತಾರೆ ಈಗಿನ ಕಾಲದೊಳಗೆ ಅಂತ. ಅದೆಲ್ಲ ಟಿಕೆಟಿಗೆ ಟ್ರೈನಿನ ಟಿಕೆಟ್ ತೆಗಿಸಿರಿ ನಮಗೆ. ಎಲ್ಲ ಕರೆಯಾಗಿ ಕಳಿಸ್ಕೊಂಡು ನಾವು ಹೋಗಿ ಅಲ್ಲಿ 4 ಗಂಟೆಕೇನ 3:15 ಹೋಗಿ ನಾವು ಅಲ್ಲಿ ಟ್ರೈನ್ ಸ್ಟೇಷನ್ ಒಳಗೆ ಇಳಿತೀರಿ. ಅಲ್ಲಿ ಬೆಂಗಳೂರೊಳಗೆ ಹೋಗಿ ಪಾಪ ಅವ್ರಿಗೆ ಯಾಕೆ ನಾವು ತೊಂದರೆ ಕೊಡ್ಬೇಕಂತಂದು ಅಲ್ಲೇ ಮಕ್ಕೊಂಡು ಬೆಳಗ್ಗೆ ಎದ್ದು ಹೋದ್ರೆ ತಂದ್ಕೊತೀವಿ. ಫೋನ್ ಹಚ್ತಾರೆ ನಾವು ಇಲ್ಲಿ ಬಂದು ಇಳಿದೀವಿ ಅನ್ನೋದ್ರಾಗ ಒಂದು ಬೇಯಾಕೆ ನಿಂದಿರ್ತಾರೆ ರೀ ಅವರು. ಯಾಕೆ ಹೆಂಗೆ ತಿಳ್ಕೊಂಡಿರಿ ನೀವು ನನಗೆ ಅಷ್ಟು ಇದು ಮಾಡ್ಕೊಂಡ್ರಿ ನನಗೆ ನೀವು ಅಂಥೇಳಿ ಅಂದು ಬರ್ರಿ ನೀವು ನಾ ಎಚ್ಚರನದೆ ನೀವು ಬರ್ತೀರಿ ಅಂಥೇಳಿ ಅಂದು ಮತ್ತು ಅಷ್ಟೊತ್ತಿಗೆ ಮತ್ತು ಹಾಲಿಗೆ ಕರೆಸ್ತಾರೆ ನಮ್ಗೆ ಅವರು. ಇದು ಹೋಟೆಲ್ ರೀ, ಅದು ಹಾಲ್ ಅಲ್ರಿಪ್ಪ, ದೊಡ್ಡ ಹೋಟೆಲ್ ಅದು. ಮುನಿರತ್ನಮ್ ಹೋಟೆಲ್ ಅಂತ ನೋಡ್ರಿ ಅದು ಆ ಹೋಟೆಲ್ ರೀ. ಅಲ್ಲಿ ಹೋಗ್ತೀವಿ. ಹೋಗಿ ಅಯ್ಯೋ ನೋಡಬಾರ್ದ್ರಿಪ್ಪ ಅದು 2 ಕಣ್ಣು ಸಾಲಾಗಿಲ್ಲ. ಮತ್ತು ನಾವು ಹೊಳ್ಳಿ ಬೆಂಗಳೂರಿಗೆ ಹೋದ್ವಿ. ನನ್ನಷ್ಟು ಫೀಲಿಂಗ್ ಆಗತೈತಿ ನನಗೆ. ಅಲ್ಲೇ ಇದೀವೇನೋ ಅಂತ. ನಮಗೆ ಭಾಳ ವರ್ಷ ಆಯ್ತು ಅಲ್ಲಿ ಹೋಗಿ ಬಂದು ಅನ್ನಿಸವಲ್ತು ನಮ್ಗೆ. ಮನೆ ಹೋಗಿ ಬಂದಿವೇನೋ ಅಂತ ಅನ್ನಂಗೆ ಅನ್ಸಾಕೈತಿ ನನಗೆ. ಮನೆ ನಾವು ಬೆಂಗಳೂರೊಳಗೆ ಅದೀವೇನೋ ಈಗಂತ ವಿಡಿಯೋ ನೋಡಕತ್ತೀವಿ ಬೆಂಗಳೂರೊಳಗೆ ಅದೀವೇನೋ ಅನ್ನೋಷ್ಟು ಖುಷಿ ಅನ್ಸಾಕತೈತಿ ರೀ ನನಗೆ. ಥ್ಯಾಂಕ್ ಯು ರೀಪ್ಪ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ರೀ. ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟಂಥ ಗಳಿಗೆ ರೀ ಯಾವುದು 2-3 ದಿನ ನನಗೆ ಅಷ್ಟು ಇದಾಗಿತ್ತು ನೋಡ್ರಿ ನನಗೆ. ಬರ್ರಿ ಮೇಡಮ್ಮ ಮಿಸ್ ಮಾಡ್ಕೊಳಕತ್ತೀವಿ ರೀ. ಬರ್ತೀವಿ ಅನ್ನಕತ್ತಾರೆ ರೀ. ಇಲ್ಲಿ ಯಾವಾಗ ಬರ್ತಾರೆ ಇನ್ನು ಬರ್ತೀನಿ ಅನ್ನಕತ್ತಾರೆ. ಸನಿಯದ್ರೊಳಗೆ ಬರಾಕತ್ತೀನಿ ಅಂತ ಅನ್ನಕತ್ತಾರೆ ರೀ. ಅನ್ನಕತ್ತ ಮತ್ತೆ ಎಷ್ಟು ದಿನ ಆಯ್ತು ಬರುವಲ್ರಿ. ನಾವು ಮಾರ್ಕೆಟ್ಗೆ ಹೋಗಕತ್ತೀರಿಪ್ಪ. ನಿನ್ನೆ ಹೋಗೋದಿತ್ತು ನಾವು ಮಾರ್ಕೆಟ್ಗೆ.
ಈಗ ಹೋಗಕತ್ತೀವಿ ಇದು ರಿಕ್ಷಾ ಬಂದೈತ್ರಿ ಈಗ ಆಟೋ ಬಂತು ನೋಡ್ರಿ ಆರಿಪ್ಪ ನಮ್ಮ ಮಕ್ಕಳು ಹೋಗಕತ್ತೀವಿ ಇಲ್ಲಿ ಮಾರ್ಕೆಟಿಗೆ ಬಂದಿರಿಪ್ಪ ನಾವು ನೋಡ್ರಿ ಅರ್ಶನಕ್ಕೆ ನೋಡಾರಿಪ್ಪ ಅದ ಡೆಕೋರೇಷನ್ ಮಾಡಕ್ಕೆ ಎಷ್ಟು ಆಯ್ತು ನೋಡಿದ ಅದು ಮೆಹಂದಿಗೆ ಭಾರಿ ಬಂದ ಬಿಡು ಈಗ ಅದು ಮೆಹಂದಿ ನೋಡುದು ಎಷ್ಟು ಆರಾಮದ್ರಿ ಭಯ್ಯ ಆರಾಮದೇನುವ ಆಶೀರ್ವಾದ ಅಯ್ಯೋ ದೇವ್ರ ಆಶೀರ್ವಾದ ರೀಪ್ಪ ಎಲ್ಲರಿಗೂ ನಮಗೂ ನಿಮಗೂ ಕೊಡಿರಿ ನಿಮ್ಗೆ ಫೋನ್ ಮಾಡಾಕ್ತಿದ್ದೇನು ಅಪ್ಪಾಜಿ ಸ್ವಲ್ಪ ಅವ್ರಿಗೆ ಆಸ್ಮಾನ್ಗಿರಿ ರೀ क्वालिटी ಚಲೋ ಐತ್ರಿ लेके जा भी क्या होना दस्तरा होना मैं मेरे हाँ ಮಕ್ಕಳಿಗೆ ಕೊಡಾಕ್ ಬೇಕಲ್ರಿ ಹೆಣ್ಮಕ್ಳು ಅದಾವ ಅಂತ ಹೇಳಿದ್ರೆ कमान है ಚಂದ ನೋಡಿ ಮೈವು ए, ನೀಲಿ ಅಲ್ಲಮ್ಮ ಅದ ए फिटिंग लेके जा मावा ये देख कमान क्यों है देखे ये देख कमान यहाँ देख कमान कैसा है देखे खाली हाँ ले हाँ हाँ मत अच्छा जींस के साथ ಇದು ಬಾದಾಮಿ ಕಲರ್ ಅಂತಾರಲ್ರಿ ಅಂತ ಇತ್ತಂದ್ರ ನೋಡ್ರಿ इधर आ कोई न्यू टाइप में ತೋರಿಸ್ರಿ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಿರ್ತಾರ್ರಿ ಈ ಥರ ಐತೇನ್ರಿ ಇದು ಇದು ಮತ್ತೆ ಎರಡು ಕ್ರೋಶ ಅವ್ರಿ ಬ್ಯಾಗ್ ಕೊಡು ತಕ್ಕೆ ಕವರ್ ಎರಡು ಕೊಡು ಏನ್ರಿ ಇದು ಪಂಕ ಗಿಳಿ ಅದನ್ ಗಿಳಿ ತಗೊಂಡು ಎರಡು ಬ್ಯಾಗ್ ಹಾಂ ಏನಕ್ಕೋಗತ್ತೆ ಕಮ್ಮಾನ ಜುಮ್ಮರ್ ನೋಡ್ರಿ ಜುಮ್ಮರ್ ಅಕ್ಕಾರ ಅದಕ್ಕಿಂತ ದೊಡ್ಡದಂದ್ರಿ ನಾ ಎಲ್ಲಿ ಮಾಡ್ ಜುಮ್ಮರಿ 600 ರೂಪಾಯಿ ಮಾರ್ತೇವೆ ನಾವು ಅದು ರಿಟೇಲ್ ನಮ್ಮ ಮಾರಿಪ್ಪಗಿಂತ ಗಿಫ್ಟ್ ಮೊದ್ಲ ಕೊಟ್ಬಿಟ್ಟಾರಿ ಅವರು ಎರಡು ನಾವು ಹಂಗ ತೆಗಿಟ್ಟಿರಿ ಅವ್ನು ಪ್ಯಾಕ್ ಮಾಡೋ ಮುಂದೆ ಮಾಡಿದ್ರ ಅಂತಂದು ಬೇಕು ಮಾತಾಡಿ ಚಂದ ಅದ ರೀ ಅದೊಂದು ನೋಡು ಅದೊಂದು ಬಿಚ್ಚಿ ಅಂದ್ರೆ ಮತ್ತೆ ಉದ್ರಿಬಾರ್ದು ಎರಡು ಬೇಕ್ರಿ ಮತ್ತೆ ಅವು ನೋಡ್ರಿ ಬ್ಯಾಗ್ ಆಮೇಲೆ ಕಡೆ ತೆಲ್ಗಿನ ಕವರ್ ಒಂದು 5 ಥರದ ದಸ್ತರ ಬಾಗಿಲು ಪರ್ದೆ ಮತ್ತು ಪಟ್ಟಿ ಅಂತ ಅಮ್ಮ ಬಾಗಿಲು ಪಟ್ಟಿ ಅಂತಾರೆ ಅದು ಒಂದು ಆಸ್ಮಾನ್ಗಿರಿ ಅಖಂಡ ಪರ್ದೆ ತೊಗೊಂತೀರೇನ ಅಖಂಡ ಪರ್ದೆ ಅಂತಿರಲ್ಲ ನಿಂತಲಕ್ಷ್ಮಿ ಪರ್ದೆ ಬೇಕಂತ ನೋಡ್ರಿ ಬಿಳಿದು ಬೇಡ್ರಿ ಭಯ ಬಿಳಿದ್ ಬಿಟ್ಟು ಬೇರೆ 350 ಬೇಕಾ ಮತ್ತೆ ಈ ತರ ಪರ್ದೆನ ಅದ ನೋಡ್ರಿ ಹೋಲ್ಸೇಲ್ 120 ರೂಪಾಯಿ ಹಾಂ ತುಂಬೈತೆ ನೋಡ್ರಿ ಮಾಲ್ ಅಂಗಡಿ ಒಳಗೆ ಸ್ವಲ್ಪ ಬಿಡುವಿಲ್ಲ ಖಾಲಿ ಆಗಿಬಿಡತ್ತಲ್ರಿ 1-2 ದಿನ ಅನ್ನೋದ್ರಾಗ ಅಂದ್ರೆ 2,500 ಜನ ಕೆಲಸ ಮಾಡ್ತಾರೆ ಬರ್ತಿರ್ತೈತಿ ಮಾಲ್ ಹೋಗ್ತಿರ್ತೈತಿ ಹೌದೌದ್ರಿ ದಿನ ಒಂದು 25 ಡಾಗ್ ಮಾಲ್ ಹೋಗ್ತೈತಿ ಫುಲ್ ಯಾವಾಗ ಬಂದ್ರು ಹಂಗಂಗೆ ಗಿಚ್ಚು ಅಂತಿರ್ತೈತ್ರಿ ಆದ್ರೆ ಬೇರೆ ಬೇರೆ ಇರ್ತೈತ್ರಿ चेंज ಆಗ್ಬಿಟ್ಟಿರುತ್ತೆ ಆಗಲಿ चार बैग कमाना के अंदर 10 बैग 6 कमाना नाक बैग कमाना ಹಂಗೈತೆ ಅದ ಮಸ್ತ್ ಐತಿ ನೋಡ್ರಿ ಮತ್ತೇನ್ವಿ ಹೋಗಕತ್ತೀರಿ ನಾವು ಎಲ್ಲ ತಗೊಂಡ್ರಿ ಬರ್ತೀರಿ ಭಯ ನಾವು ಬರ್ತೀವಿ ಅಂತ ಹ್ಞೂ ರೀ ಹೋಗಿ ಬರ್ತೀವಿ ನೋಡ್ರಿ ತಗೋಬಾ ಮಾರಿಪ ಅವನ್ನ ಅವೆಲ್ಲ ಸಾಮಾನು ತೊಗೊಂಡು ಹೋಟೆಲಿಗೆ ಬಂದಿರಿ ನಾವು ಆರಿಫ ಇದು ತೊಗೊಂಡ್ರಿ ಪಲಾವ್ ತೊಗೊಂಡ್ರಿ ಅಮ್ಮ ಇಡ್ಲಿ ತೊಗೊಂಡ್ರಿ ನಾನು ದೋಸೆ ಹೇಳೀನಿ ರೀ ಇಲ್ಲಿ ಬೆಡ್ ಮ್ಯಾಗ ಹಾಸೋದು ಡಬಲ್ ಬೆಡ್ ಇಂದ್ರಿ ಇದು ಕವರ್
ಕವರ್ ಅಲ್ಲ, ಮ್ಯಾಗ ಹಾಸೋ ಬೆಡ್ಶೀಟ್ ಮತ್ತು ಇದು ತೆರಿಗೆ ಮೇಲೆ ಕವರ್ 2 ಬರ್ತಾವಂತ. ಕಲರ್ ಅದ ನೋಡಿ. ನೋಡ್ರಿಪ್ಪ ಟೈಮ್ ಎಷ್ಟಾಯ್ತು, 3:30 ಆಯ್ತು. ಮತ್ತು ಮಕ್ಳು ಮದುವೆ ಮಾಡ್ಬೇಕಂತಂದ್ರೆ ಬೇಕಲ್ರಿ ಎಲ್ಲ ಅದ ಎಲ್ಲ ನೋಡ್ರಿ. ಎಲ್ಲ ಇವು ಹೆಣಕಿ ಸಾಮಾನು ಅಷ್ಟು ಇವು ಅಷ್ಟು ಹೆಣಕಿ ಅವೆಲ್ಲ ಇದು ಬೆಡ್ಡಿನ ಮೇಲೆ ಹಾಸವ್ರಿ ಅವು. ಮಸ್ತ್ ಅದ ರೀ ಇವು. ಡಬಲ್ ಇದ್ದು ಅದ ನೋಡ್ರಿ. ಇವು ತೆಕ್ಕೆ ಕವರು ಬರ್ತಾವ್ರಿ ಮತ್ತು ಬೆಡ್ಡಿಂದ ಬರ್ತದೆ ನೋಡ್ರಿ. ಅದೇ ರೀ 2 ಮೊದಲು ಅವ್ರು ಗಿಫ್ಟ್ ಕೊಟ್ಟಿದ್ರು ನಮ್ಮ ಮಾರಿಪಗ್ರಿ ಜಿಮ್ಮರ್. ಇವೆಲ್ಲ ಬ್ಯಾಗ್ನ ಇಡಾತಾಳ್ರಿ ತಗ ಅಲ್ಲೊಂದು ಇಲ್ಲೊಂದು ಬ್ಯಾಳ್ತಡಿಮ್ಮ ಬ್ಯಾಗ್ನ ಇಟ್ಕೊಂಬಿಡೋಣ ಅಂತಂದು ನೋಡಿ. ಚಂದ ಅದ ಮಸ್ತದಲ್ಲ. ಹಾಕಿಬಿಟ್ನೆ ಅಂದ್ರೆ ಎಷ್ಟು ಚಂದ ಅದ ನೋಡ. ಇಲ್ಲಿ ಹಾಕ್ಬೇಕಂದ್ರೆ ಇದು ಹಾಕುವ ಇಲ್ಲಿ ಕರ್ರಗ ಹಾಕಾವ. ನೀನು ಕೊಟ್ಟಿದ್ದು ನಿನಗ ಇವು ನೋಡ್ರಿ. ಏನು ಮಾಡತ್ತೆ ಮಮ್ಮಿ? ಗ್ಯಾಸ್ ಇವತ್ತು ಹೀರೆ ಹಬ್ಬೈತೆ. ಒಂದು ಸ್ವಲ್ಪ ಅಡಿಗೆ ಮಾಡೋಣ ನಾವು. ಆಯ್ತು ಚಪಾತಿ ಹಿಟ್ಟನಾಗ ಸೀರಾ ಅದು ಮಾಡೋಣಂತ. ಹಿಂಗೆ ಚಪಾತಿ ಹಿಟ್ಟನ ಆಯ್ತು ಬಿಡಿ ನೆನೆದಿದ್ದದು. ಮಟನ್ ಗ್ಯಾಸ್ ಕಟ್ಟೈತಿ. ಬೀಳತೈತಿ ನೀರಲ್ಲಿ ಒರೆಸ್ತೀನಿ ಬಿಡ. ಆಮೇಲೆ ಒರೆಸ್ತೀಯಾ? ಗ್ಯಾಸ್ ಕಟ್ಟಿ ತೊಳತಾರೆ ಮಮ್ಮಿ. ಊಟ ಮಾಡ್ಬೇಕಿಲ್ಲ ಮಮ್ಮಿ? ನೀನು ಇಲ್ವಾ? ನಾನು ಉಣ್ಬೇಕಿಲ್ಲ? ಅದೇ ನಾಷ್ಟ ಮಾಡ್ಬೇಕು ನಮಗೆ ಸಾಕಾಯ್ತು. ನನಗೆ ಪಲಾವುನು ರುಚಿನ ಹತ್ತಲಿಲ್ಲದ ಯಾಕ. ಅದ್ರೊಳಗೆ ಏನು ಹಾಕಿದ್ದೈತಲ್ಲ ಜಾಸ್ತಿ ವಟಾಣಿ ಗಿಟಾಣಿ ಒಗ್ಗರೇನ ಆದಂಗೆ ಆಗಿತ್ತದು. ಇವಾಗ ಇಲ್ಲಿ ನಾನು ಗೋಧಿ ಹಿಟ್ಟು ನಾದ್ಕೊಳತೀನಿ ರೀ. ಆಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ನಾದ್ಕೋಬೇಕ್ರಿ, ಅಂದ್ರೆ ಹಿಟ್ಟು ಮೆತ್ತಗಾಗಿ ಚಲೋ ಬರ್ತಾವೆ. ಸಾಫ್ಟ್ ಹಾಕೋ ನಮ್ಮ ಚಪಾತಿ. ಇವಾಗ ಚಪಾತಿ ಹಿಟ್ಟು ನಾದಿ ಇಡೋಣ್ರಿ. ನಾನು ಇದು ತರಕಾರಿ ಪಲ್ಯ ಮಾಡ್ಬೇಕ್ರಿ. ನಿನ್ನೆ ಸೊಪ್ಪೆಲ್ಲ ಸೋಸಿಟ್ಟಿದ್ನಲ್ಲ ಹೀಗೆ ತೊಳೆದು ಇದ್ರೊಳಗೆ ಇಟ್ಟೇರಿ ಸಾಣಿಗೆ ಒಳಗೆ. ಇದು ಕೊತ್ತಂಬರಿ ಇದನ್ನು ತೊಳೆದು ಇದ್ರೊಳಗೆ ಹಾಕಿನಿ. ಇದು ಹಸಿ ಖಾರ ಹಾಕಿದ್ದು ಜಾರಿ ಇದ್ರೊಳಗೆ ಹಾಕಿನ ಕೊತ್ತಂಬರಿ ಅರಿಬೇಕು. ಅಲ್ಲಿ ಕೊಬ್ಬರಿ ಹೆಚ್ಚಿಟ್ಟಿವ್ರಿ, ಒಣ ಕೊಬ್ಬರಿ ರೀ, ಟೊಮೆಟೊ ಹೆಚ್ಚಿಟ್ಟಿವ್ರಿ. ಸ್ವಲ್ಪ ಹೊಡೆದು ತತ್ತಿ ಸಾರಿನ ಪಲ್ಯ ಮಾಡಬೇಕು. ಜಿಗ್ರಿ ಪಲ್ಯ, ಅನ್ನ ಮತ್ತು ಸೀರಾ ಗಟ್ಟಿಗೆ ಸೀರಾ ಮಾಡ್ಬೇಕ್ರಿ ಬೆಲ್ಲ ಹಾಕಿ. ಅದೆಲ್ಲ ಮಾಡ್ಬೇಕ್ರಿ ಇವತ್ತು. ಹಾಗಾಗಿ ಸ್ವಲ್ಪ ಚೌಳಿಕಾಯಿ ಹುರ್ಕೊಂತೀನಿ ರೀ ತರಕಾರಿ ಪಲ್ಯಕ್ಕೆ. ಆಮೇಲೆ ಬದ್ನಿಕಾಯಿ ಆಲೂಗಡ್ಡೆ ಹಚ್ಕೊಂಡು ಕುಕ್ಕರ್ನೊಳಗೆ ಹಾಕಿಬಿಡ್ತೀನಿ ರೀ. ಕುಕ್ಕರ್ನೊಳಗೆ ಹಾಕಿಬಿಟ್ನಿ ಅಂದ್ರೆ ಎಲ್ಲ ಕೂಡ ರಾಸ ಅಂತಾರಲ್ರಿ ಹಂಗೆ ಹಾಕೈತ್ರಿ ಪಲ್ಯ ರೀ. ಜಿಗ್ರಿ ಪಲ್ಯ ಅನ್ನೋದು ಗೊತ್ತಾಗಿಲ್ಲ, ಹಂಗೆ ಮಾಡಿಬಿಡ್ತೀನಿ ರೀ. ಆಮೇಲೆ ಜಿಗ್ರಿ ಪಲ್ಯ ಮಾಡತ್ತಾರ ರೀ. ಫಸ್ಟಿಗೆ ಕುಕ್ಕರ್ ಒಳಗೆ ಮಾಡತ್ತಾರಿಪ್ಪ, ಯಾಕೈತೇನು ಕುಕ್ಕರ್ ಒಳಗೆ ಎಲ್ಲ ಕೂಡ ಬಿಟ್ರಾತಂತಂದು ಮಾಡಾಕತ್ತೀನಿ ನಾನು. ಹೌದು, ಎಣ್ಣೆ ಒಳಗೆಲ್ಲ ಇದನ್ನು ಹಾಕಾಕತ್ತೀನಿ. ಹಾಂ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಹಾಕಾಕತ್ತೀನಿ ಫಸ್ಟಿಗೆ. ಅಂದ್ರೆ ಚಲೋ ಆಕೈತೆ ಹಂಗೆ ಮಾಡಿದ್ದೆ ಅಂತ ಹಾಕಾಕತ್ತೀನಿ. ಈಗ ಕೊಬ್ಬರಿ ಆಯಿತು. ಈ ಥರ ಹಾಕಿ ತರಕಾರಿ ಹಾಕಿಬಿಟ್ನಿ ಅಂದ್ರೆ ಚಲೋ ಆಕೈತಿ ಜಿಗ್ರಿ ಪಲ್ಯ. ಇಲ್ಲಿ ತರಕಾರಿ ಪಲ್ಯ ಮಾಡಾಕಿಟ್ಟರಿ. ಇದು ತತ್ತಿ ಸಾರಿನ ಪಲ್ಯ ಮಾಡಾಕ್ರಿ. ತತ್ತಿ ಸಾರು ಮಾಡಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕಿ ಕೊಬ್ಬರಿ ಹಾಕೀನಿ ರೀ. ಕೊಬ್ಬರಿ ಒಂದು ಸ್ವಲ್ಪ ಇದಾತಂದ್ರೆ ಎಣ್ಣೆ ಒಳಗೆ ಇದು ಹಾಕ್ತೀನಿ, ಟೊಮೆಟೊ ಹಾಕ್ತೀನಿ ರೀ. ಮತ್ತು ಅರ್ಶಿಯ ಬಂದ್ಲಂದ್ರೆ ಶಾಲಿಂತ ಆಸಿಫಿ ಅರ್ಶಿಯ ಬಂದು ಊಟ ಮಾಡಕತ್ತಾಡ್ರಿ. ಆರಿಫ ಅನ್ನಕ್ಕೆ ಉಳ್ಳಾಗಡ್ಡಿ ಹಚ್ಚಕತ್ಲ. ಇವಾಗ ಇಲ್ಲಿ ತತ್ತಿ ಪಲ್ಯ ಮತ್ತೇನಾತ್ ಮಮ್ಮಿ? ಜಿಗ್ರಿ ಪಲ್ಯ ಎರಡೂ ರೆಡಿ ಆತಾ? ನಮ್ಮ ಮಮ್ಮಿ ಕೈಗೆ ಅಡುಗೆ ಫಾಸ್ಟ್ ಆಕೈತ್ರಿ. ಫಾಸ್ಟ್ ಆಕೈತಿ, ಟೇಸ್ಟ್ ಆಕೈತಿ. ಏನದು ಸೀರಾ ಮಾಡ್ಬೇಕಮ್ಮ? ಗಟ್ಟಿಯಾಗಿ ಸೀರಾ ಮಾಡೋದೀಗ. ರವಾ ತರಪ್ಪ ಏನು ಆಸಿಪ್ಪ ಅಷ್ಟರ ಮಟ್ಟ ಅಂದ್ರೆ ಹೆಸ್ರಿಗೆ ಇಡ್ತೀನಿ ನಾನು. ಎಲ್ಲಕ್ಕಿಕಾಯಿ ಅದೆಲ್ಲ ಜಜ್ಜಿ ಹಾಕಿ ಕೊಬ್ಬರಿ ಹಾಕಲಿ ಒಂದೆರಡು. ಕೊಬ್ಬರಿ ಹೆಚ್ಚು ಹಾಕ್ಲಿ ಇದ್ರಾಗ. ಹಾಕಿ ಚಲೋ ಟೇಸ್ಟ್ ಆಕೈತಿ. ಅದಿಲ್ಲ ಹೆಚ್ಚು ಕೊಡ್ಬೋದು ಅಂತೇಳ ಒಂದೆರಡು ನೀನ ಇರ್ಲಿ ಬಿಡಿ, ಟೇಸ್ಟ್ ಕರಿತೀನಿ ತಗೋ. ಪಟ್ ತೊಂಬ ಎಲೆಕಾಯಿ ತೊಗೊತೀನಿ ನಾನು. ಇಲ್ಲಿ ಇವಾಗಿಲ್ಲೇ ನಾನು ಚಪಾತಿ ಮಾಡ್ಕೊಳಕ್ಕೆ ಚಪಾತಿ ತೆಗೆದಿಟ್ಕೊಂಡೆ ನೋಡ್ರಿ ಹಿಟ್ಟು ನಮ್ದು ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟ್ ಆಗಿರ್ತೈತೆ ರೀ ಅದು. ಇವಾಗ ಪಟ ಪಟ ಅಂತೇಳಿ ಚಪಾತಿ ಮಾಡ್ಕೊಂಬಿಡೋಣ್ರಿ. ಇಲ್ಲಿ ನೋಡ್ರಿ ಬೆಲ್ಲದ ಸೀರಾ ಈ ಸಣ್ಣ ಉರಿಲಿಟ್ಟು ಅಳ್ಬಿಟ್ಬಿಡ್ತೀನಿ ರೀ, ಅಂದ್ರೆ ಗಟ್ಟಾಕೈತಿ. ನೋಡಿ ಒಗ್ಗರಣೆಯನ್ನು ಮಾಡೋಕ್ಕೆ ಇಟ್ಟಿರೋಣ. ಅದಕ್ಕೊಂದು ನಿಂಬೆಹಣ್ಣು ಹಾಕ್ಕೊಂಬಿಡಂದು, ರಸ ಹಿಂಡ್ಬಿಡಂದು. ಬೀಜ ರಥ ಅದ್ರಾಗ ಬಿದ್ವು ಏನ್ರಿ ಬೀಜ, ನಿಂಬೆಹಣ್ಣಿನ ಬೀಜ. ಈಗ ಮಮ್ಮಿ ನಮ್ಮ ಮಾರಿ ಬಂದ್ರಿ, ಊಟಕ್ಕೆ ಕೊಟ್ಟೆ ನೋಡ್ರಿ ಅವ್ರಿಗೆ. ಅವಲ್ರಿ
ಖಾಲಿ ಆದವ್ರೆ ಚಲೋ ಆತು ಬಿಡ್ರಿ ನಿನ್ನ ಇದಾಗದ್ರಿ ಹೋಗಿಲ್ಲ ಅಂತ ಚಪಾತಿ ತಿನ್ರಿ ಒಂದು ಚಪಾತಿ ತಿನ್ಬೇಕಿಲ್ರಿ ತರೋಣ ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಅಡ್ಯಾಡಕತ್ತೀರ ಆರಿಪ ನೋಡ್ರಿಪ್ಪ ಮತ್ತೆ ಹೊತ್ತಾಗಿಂದ ಊಟ ಕಡಿಮೆ ಆಗೈತೇನ್ರಿ ಓ ಆರ್ ಎಸ್ ಕುಡಿಯಾಕತ್ತ ಸೈಡ್ ಖಾಲಿ ಇತ್ತಂತ ನೋಡ್ರಿ ಓ ಆರ್ ಎಸ್ ಕುಡಿಯಾಕತ್ತಾಳ್ರಿ ಮತ್ತೀಗ ಕುಡಿಯುವ ಅಂತಂದಿರಿ ನಾನು ಹೋಗಿದ್ರಿ ಈಗ ಆಸ್ಪತ್ರೆ ಇದಕ್ಕೆ ಮೆಡ್ಕಲ್ಗೆ ಹೋಗಿದ್ದೆ ಸುಲ್ತಾನ್ ಕರ್ಕೊಂಡ್ರಿ ಸ್ವಲ್ಪ ಹೋಗ್ಬರ ಬಂದು ಒಂದು 4 ಓ ಆರ್ ಎಸ್ ತೊಗೊಂಡು ಔಷಧ ಬೇಕಾಯ್ತು ರೀ ಗುಳಿಗೆ ಬೇಕಾಯ್ತು ಎಲ್ಲ ತೊಗೊಂಡು ಬಂದಿರಿ ನಾನು ಕುಡಿಯಾಕತ್ತಾಳ್ರಿ ಈಗ ಅದು ನೋಡಿದ್ಲಲ್ರಿ ಸುಸ್ತು ಕಡಿಮೆ ಆಗೈತೆ ಅಂತಂದು ತೊಗೊಂಬಂದಿನಿರಿಪ್ಪ ನಾನು ಅವ್ನು ಕುಡಿದು ಸ್ವಲ್ಪ ಸುಸ್ತು ಕಡಿಮೆ ಆಗತ್ತೆ ಓ ಆರ್ ಎಸ್ ಕುಡಿದ್ನಿ ಅಂದ್ರೆ ಇದು ಕುಡಿಬಾರ್ದು ಅಂತಾರೆ ತೋರಿಸ್ ಮೇಲೆ ಅದನ್ನು ಇಂಥದ್ದು ನೋಡ್ರಿ ನಾವು ಕುಡಿಯೋದು ಓ ಆರ್ ಎಸ್ ಇಲ್ಲೈತಲ್ರಿ ಇದು ನಮ್ಮ ಕಡೆಗೆ ಎಲ್ಲ ಕಡೆನೂ ಸಿಗ್ತಾವ್ರಿ ಇವು ಚಲೋ ಅಂತಾರೆ ಇವು ಎನರ್ಜಿ ಅಂತಾರೆ ನೋಡ್ರಿ ಗೊತ್ತಿಲ್ಲ ಎನರ್ಜಿ ಬಂತು ನನಗೆ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.